ಜುಗಾರಿ ಕ್ರಾಸ್ ಅಧ್ಯಾಯ 14 ಮನ್ಮಥ ಬೀಡಾ ಸ್ಟಾಲ್. ಕೆಜಿಗೆ 1000 ಕೂಗಿ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಆದರೆ ನೀವು ಮಾತ್ರ ಸ್ವಲ್ಪ ಟೈಟ್ ಆಗಿರಿ ಆಯಿತಾ? ಎಷ್ಟಾದರೂ ಪರವಾಗಿಲ್ಲ, ಅವೆರಡು ಮೂಟೆ ಏಲಕ್ಕಿ ಬೇಕೇ ಬೇಕು ಅಂತ ಹೇಳಿತು ಪಾರ್ಟಿ. ಏನು ಮಾಡ್ತೀರಾ, ಹರಾಜಲ್ಲಿ 10 ರೂಪಾಯಿ ಹೆಚ್ಚಿಗೆ ಕೂಗಿದ್ರೆ ಹೊಡೆಯೋಕ್ಕೆ ಬರ್ತಾರೆ ವ್ಯಾಪಾರಿಗಳು. ನಮಗೆ ಏನಿಲ್ಲ, ನಿಮಗೆ 4 ಕಾಸು ಹೆಚ್ಚಿಗೆ ಸಿಕ್ಕರೆ ಅಷ್ಟೇ ಸಂತೋಷ. ನಮ್ಮ ಕಮಿಷನ್ನು ಪಾರ್ಟಿಗಳೇ ಕೊಡ್ತಾರಲ್ಲ ಎಂದು 420 ಕುನ್ನಿ ಸುರೇಶನ ಭಾರೀ ಹಪ್ತನಂತೆ ಗುಟ್ಟಾಗಿ ಹೇಳಿದ. ದೇವಪುರದಲ್ಲಿ ಏಲಕ್ಕಿ ಮಾರಿಸಿಕೊಡಲು ಹೇಗೆ ದಲ್ಲಾಳಿಗಳಿದ್ದಾರೋ ಹಾಗೆ ಕೊಂಡುಕೊಳ್ಳಲು ದಲ್ಲಾಳಿಗಳಿದ್ದಾರೆ. ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಾಪಾರಿಗಳೇ ದೂರದ ಊರುಗಳಿಂದ ಫೋನ್ ಮುಖಾಂತರ ಮಾತಾಡಿ ಈ ದಲ್ಲಾಳಿಗಳ ಕೈಲಿ ಏಲಕ್ಕಿ ಕೊಳ್ಳಲು ಹೇಳುತ್ತಾರೆ. ಆದ್ದರಿಂದ ಕುನ್ನಿ ಬಂದು ಕೂಗಿದ್ದು, ಆಮೇಲೆ ಸುರೇಶನನ್ನು ಕರೆದುಕೊಂಡು ದುಡ್ಡು ಕೊಡಿಸಲು ಹೊರಟಿದ್ದು ಎಲ್ಲರಿಗೂ ಮಾಮೂಲಿ ವ್ಯವಹಾರವಾಗಿಯೇ ಕಂಡಿತು. ಆದರೆ ವ್ಯಾಪಾರದಲ್ಲಿ ಬಾಜಿ ಹೆಚ್ಚಾಗುತ್ತಾ ಈಗ ಅವೆಲ್ಲ ಕಡಿಮೆಯಾಗಿದೆ. ಅದು ಕುನ್ನಿಯಂಥವನನ್ನು ಮಧ್ಯವರ್ತಿಯನ್ನಾಗಿ ನೇಮಿಸಿಕೊಂಡವನು ಯಾವನೋ ತಲೆ ಮಾಸಿದ ಬಕ್ರ ಇರಬೇಕು ಎಂದು ಹುಚ್ಚೇಗೌಡರು ಊಹಿಸಿದರು. ಏನಾದರಾಗಲಿ, ಮಂಡಿ ಕಮಿಷನ್ ಕೊಟ್ಟು ಮಾಲು ಒಯ್ಯುವಾಗಿದ್ದರೆ ನಮಗೇನು ಎಂದುಕೊಂಡರು. ದಾರಿಯಲ್ಲಿ ಕುನ್ನಿಯ ಗುಪ್ತ ಸಮಾಲೋಚನೆ ಕೇಳಿದ ಸುರೇಶನಿಗೂ ಅದು ಅಸಹಜವಾಗಿ ಕಾಣಲಿಲ್ಲ. ಈ ಮಧ್ಯವರ್ತಿಗಳ ದಲ್ಲಾಳಿಗಳ ನಡೆನುಡಿಗಳೇ ಹೀಗೆ. ವ್ಯಾಪಾರಿಗಳು ದೂರ ಇದ್ದಾಗ ಬೆಳೆಗಾರನ ಹಿತೈಷಿಗಳಂತೆ ನಡೆಸುತ್ತಾ ವ್ಯಾಪಾರಿಯ ವಿರುದ್ಧ ಮಸಲತ್ತು ಮಾಡಲು ಹೇಳಿಕೊಡುವುದು. ಬೆಳೆಗಾರ ಅತ್ತ ತಿರುಗಿದೊಡನೆ ಬೆಳೆಗಾರರಿಗೆ ಹೇಗೆ ಟೋಪಿ ಹಾಕಬೇಕು ಹೇಳಿಕೊಡುವುದು. ಇದು ಅವರೆಲ್ಲರ ನಡೆನುಡಿಯಲ್ಲಿ ಹಾಸುಹೊಕ್ಕಾಗಿದೆ. ವ್ಯಾಪಾರ ಧರ್ಮ ಎಂದರೆ ಇದೇ ಎಂದು ನಿಸ್ಸಂಶಯವಾಗಿ ನಂಬಿ ತಮ್ಮ ನಡೆನುಡಿಗಳಲ್ಲಿ ನಿರ್ಯೋಚನೆಯಿಂದ ಇದನ್ನು ಪಾಲಿಸುತ್ತಿದ್ದರು. ಆದ್ದರಿಂದ ಜನರ ಗುಂಪಿನಿಂದ ದೂರಾದೊಡನೆ ಕುನ್ನಿ ಅವನಿಗೆ ಏಲಕ್ಕಿ ಕೊಳ್ಳಲು ಹೇಳಿದ ಪಾರ್ಟಿ ಹತ್ತಿರ ಹೇಗೆ ಹೆಚ್ಚು ದುಡ್ಡು ಕೀಳಬೇಕೆಂದು ಚುಚ್ಚಿಕೊಡುತ್ತಾ ಮೀರ್ಸಾದ ಕೆಲಸ ಶುರು ಮಾಡಿದಾಗ ಸುರೇಶ ಅದನ್ನು ವಿಶಿಷ್ಟವಾಗಿ ಗಮನಕ್ಕೂ ಸಹ ತೆಗೆದುಕೊಳ್ಳದೆ ತಲೆಯಾಡಿಸುತ್ತಾ ಅವನೊಡನೆ ಸರಸರನೆ ಮುಂದುವರಿದ. ಕುನ್ನಿ ಸುರೇಶನಿಗೆ ಹೆಚ್ಚು ಪರಿಚಯ ಇರಲಿಲ್ಲ. ದೇವಪುರದ ಸ್ಥಳೀಯರಿಗೆ ಕುನ್ನಿಯ 420 ಖ್ಯಾತಿ ಗೊತ್ತಿದ್ದಂತೆ ಸುರೇಶನಿಗೂ ಗೊತ್ತಿದ್ದರೆ ಕೊಂಚ ಜಾಗರೂಕತೆ ವಹಿಸಿದನೋ ಏನೋ. ಆದರೂ ಮಂಡಿಯಲ್ಲಿ ಹುಚ್ಚೇಗೌಡರು ಕುನ್ನಿಗೆ ಬೈದ ಧೋರಣೆಯಿಂದ ಮತ್ತು ಕುನ್ನಿ ಅಂಗಲಾಚಿಕೊಂಡು ಆಡಿದ ಮಾತುಗಳಿಂದ ಅವನೇನೋ ಅಂತ ಗೌರವ ಮರ್ಯಾದೆ ಕೊಡಬೇಕಾದ ಕುಳವಲ್ಲವೆನ್ನುವುದು ಮಾತ್ರ ಅಸ್ಪಷ್ಟವಾಗಿ ಗೊತ್ತಾಗಿತ್ತು. ನೋಡ್ರಿ ಕುನ್ನಿ, ನಿಮ್ಮ ಪಾರ್ಟಿ ಹೊರಗಡೆ ಬ್ಯಾಂಕ್ ಚೆಕ್ ಕೊಟ್ಟರೆ ನಾನು ತಗೊಳ್ಳೋದಿಲ್ಲ. ಅದು ಮಾತ್ರ ಈಗಲೇ ಹೇಳಿದ್ದೇನೆ. ಏನಿದ್ರು ಲೋಕಲ್ ಬ್ಯಾಂಕ್ ಚೆಕ್ಕು, ಅದಾಗಿದ್ದರೆ ಕ್ಯಾಶು, ಅದಾಗದಿದ್ದರೆ ಕ್ಯಾಶು. ಏನು ಸರ್ ಹಿಂಗೆ ಮಾತಾಡ್ತೀರಾ? ನಾಳೆ ನಿಮ್ಮ ಮುಖ ನೋಡಬೇಕಾಗಿರೋನು ನಾನು. ಪಾರ್ಟಿ ಮುಖ ಪರಿಚಯ ಆಗಿ ನನಗೆ ಇನ್ನೂ ಅರ್ಧ ಗಂಟೆ ಸಹಿತ ಆಗಿಲ್ಲ. ಅಂಥದ್ರಲ್ಲಿ ದೇಶಾಂತರದ ಚೆಕ್ ಕೊಟ್ಟಿಟ್ಟು ಅವನು ಮಾಲ್ ತೊಗೊಂಡು ಹೋಗ್ಬಿಟ್ರೆ ನಾಳೆ ನೀವು ಕೇಳೋದು ಯಾರಿಗೆ ಹೇಳಿರಿ? ನನಗೆ ತಾನೇ ಹರಾಜಿಗೆ ಬರೋದಕ್ಕೆ ಮೊದಲೇ ಇದನ್ನೆಲ್ಲ ಹೇಳಿಬಿಟ್ಟು ಬಂದಿದ್ದೀನಿ. ದೇವರಿಗೆ ಹರಕೆ ಹಾಕ್ಕೊಂಡಿದ್ದಾರಲ್ಲ ಅಂತ ನಾನು ಇದಕ್ಕೆ ಕೈ ಹಾಕಿದ್ದಷ್ಟೇ. ಇವತ್ತು ನಾನು ಕಷ್ಟದಲ್ಲಿ ಇರ್ಬೋದು, ಆದರೆ ದೇವರು ಮತ್ತೊಬ್ಬರಿಗೆ ಮೋಸ ಅನ್ಯಾಯ ಮಾಡೋ ಬುದ್ಧಿ ಮಾತ್ರ ಈವರೆಗೂ ಕೊಟ್ಟಿಲ್ಲ, ತಿಳ್ಕೊಳ್ಳಿ. ಹಂಗಾರೆ ನಿಮಗೆ ಇವರು ಗುರುತಿನ ಪಾರ್ಟಿ ಅಲ್ವಾ? ಗುರುತು ಪರಿಚಯ ಕಟ್ಕೊಂಡು ಏನು ಮಾಡ್ತೀರಾ ಸರ್? ಗುರುತು ಪರಿಚಯ ಇದ್ದವರೇ ಅಲ್ವಾ ನನಗೆ ಬಿಸ್ನೆಸ್ನಲ್ಲಿ ಕುತ್ತಿಗೆ ಕೊಯ್ದವರು. ಅವನ ಹತ್ರ ದುಡ್ಡಿದ್ದರೆ, ನಿಮ್ಮ ಹತ್ರ ಮಾಲಿದ್ದರೆ ಚೌಕಾಸಿ ಮಾಡಿ ವ್ಯವಹಾರ ಮುಗಿಸೋದು ಅಷ್ಟೇ. ಈಗ ಹರಾಜಲ್ಲಿ ಇದ್ರಲ್ಲ, ಎಲ್ಲ ಗುರುತು ಪರಿಚಯ ಇದ್ದವರು ತಾನೆ. ಹೆಂಗಾಡಿದ್ರೆ ನೋಡಿದ್ರಾ? ಕೆಜಿಗೆ 100 ರೂಪಾಯಿ ಹೆಚ್ಚಿಗೆ ಕೂಗಿದ್ದಕ್ಕೆ ವ್ಯಾಪಾರದಲ್ಲಿ ಮಾತ್ರ ಗುರುತು ಪರಿಚಯ, ಸ್ನೇಹ ಇವೆಲ್ಲ ಕಟ್ಟಿಕೊಂಡು ಹೋದರೆ ನೀವು ಹಾಳಾಗಿ ಹೋಗ್ತೀರಾ. ಗುರುತು ಪರಿಚಯ ಇಲ್ಲದ ಪಾರ್ಟಿ ಎಂದು ಸುರೇಶ ಗುಮಾನಿ ಮಾಡಿ ವ್ಯಾಪಾರ ಮಾಡಲು ಹಿಂದೆಗೆದಾನೆಂದು ಮುಂಜಾಗ್ರತೆ ಕ್ರಮವಾಗಿ ಗುರುತು ಪರಿಚಯ ಇರುವವರೆಲ್ಲ ಕೇಡಿಗಳೆಂದು, ದಗಾಕೋರರೆಂದು ಕುನ್ನಿ ನಡು ಬೀದಿಯಲ್ಲಿ ಘೋಷಿಸಿದ.
ನೀತಿ ನಿಯಮಗಳನ್ನು, ನ್ಯಾಯ ಧರ್ಮಗಳನ್ನು ಕೇಡಿಗಳು, ಖದೀಮರು, ಕಪಟಿಗಳು ದೈವಭಕ್ತರಿಗಿಂತ ಸಮರ್ಥವಾಗಿ ಉಪಯೋಗಿಸುತ್ತಾರೆನ್ನುವುದಕ್ಕೆ ಕುಟ್ಟಿ ಒಳ್ಳೆಯ ಉದಾಹರಣೆಯಾಗಿದ್ದ. ಅವನ 420 ವ್ಯವಹಾರಗಳು ಸರಿಯಾಗಿ ಗೊತ್ತಿಲ್ಲದ ಸುರೇಶನಿಗೆ ಅವನ ಮಾತಿನಲ್ಲೂ ಸತ್ಯಾಂಶ ಗೋಚರಿಸಿತು. ಮೇಲೆ ಮೋಡ ದಟ್ಟವಾಗುತ್ತಿತ್ತು. ಸುರೇಶ ಕುನ್ನಿ ಜೊತೆ ಸರಸರ ಅವನ ಕೈಲಾಸ್ ಬಾರಿನ ಕಡೆಗೆ ಕಾಲು ಹಾಕಿದ. ಕುನ್ನಿ ಹೇಳುವ ಪಾರ್ಟಿ ಯಾವನೋ ಏನೋ ಲೋಕಲ್ ಚೆಕ್ ಕೊಟ್ಟರೂ ಅದು ಕ್ಯಾಶ್ ಆದ ಹೊರತು ನಂಬುವ ಹಾಗಿಲ್ಲ. ಕೈಗೆ ದುಡ್ಡು ಸಿಕ್ಕ ಮೇಲೆ ಏಲಕ್ಕಿ ಮೂಟೆ ಕೊಡಿ ಎಂದು ಮಂಡಿಗೆ ತಿಳಿಸಬಹುದಲ್ಲವೇ? ಬ್ಯಾಂಕ್ ಟೈಮ್ ಆಗುವುದರೊಳಗೆ ವ್ಯವಹಾರ ಮುಗಿಸಬೇಕು. ಗೌರಿ ಬೇರೆ ಶಾಪಿಂಗ್ ಎಂದು ಅಂಗಡಿ ಸುತ್ತಿಸುತ್ತಾಳೆ. ಎಂತಿದ್ದರೂ ಕೆಜಿಗೆ 1000 ರೂಪಾಯಿ ಸಿಕ್ಕಿದ್ದು ನೋಡಿದ್ದಾಳೆ. ತುರಿಯೋ ಮಣೆ, ಬ್ಲೌಸ್ ಪೀಸ್ ಜೊತೆಗೆ ಇನ್ನೊಂದೆರಡು ಐಟಂಗಳನ್ನು ಈಗಾಗಲೇ ಸೇರಿಸಿಕೊಂಡಿರುತ್ತಾಳೆ. ಸುರೇಶನೇನೋ ವ್ಯವಹಾರ ಚಟಪಟನೆ ಮುಗಿಸಿ ಜುಗಾರಿ ಕ್ರಾಸ್ ಮೇಲೆ ಹೋಗುವ ಕೊನೆ ಬಸ್ಸನ್ನಾದರೂ ಹಿಡಿಯಬೇಕೆಂದಿದ್ದ. ಆದರೆ ಈ ಕುನ್ನಿ ವ್ಯವಹಾರ ಆ ರೀತಿ ಮುಗಿಯುವ ಥರ ಕಾಣಲಿಲ್ಲ. 5 ಬೆರಳುಗೂ ಉಂಗುರ, ಕುತ್ತಿಗೆಯಲ್ಲಿ 2 ಎಳೆ ಚಿನ್ನದ ಸರ ಇತ್ಯಾದಿ ಹಾಕಿಕೊಂಡಿದ್ದ ಟೋಪಿದಾರಿ ವ್ಯಕ್ತಿ ಒಬ್ಬ ಒಂದು ಹೆಂಗಸಿನೊಡನೆ ಕುನ್ನಿಯ ಬಾರ್ ಅಂಡ್ ರೆಸ್ಟೋರೆಂಟಿನಲ್ಲಿ ಕುಳಿತಿದ್ದ. ಜೊತೆಗಿದ್ದಾಕೆ ಆತನ ಹೆಂಡತಿಯೋ ಏನೋ. ಆಕೆಯಂತೂ ನಾಟಕದ ರಾಣಿ ಪಾರ್ಟ್ ಮಾಡುವವರಂತೆ ಅಡಿಯಿಂದ ಮುಗಿಯುವವರೆಗೂ ನಮೂನೆಯ ಚಿನ್ನಾಭರಣಗಳನ್ನು ಧರಿಸಿದ್ದಳು. ಆತನ ಟೋಪಿ ಇತ್ಯಾದಿಗಳನ್ನು ಅವಲೋಕಿಸಿದರೆ ಮತ್ತು ಆ ಹೆಂಗಸಿನ ವೇಷಭೂಷಣಗಳನ್ನು ನೋಡಿದರೆ ಮಾರ್ವಾಡಿಗಳೆಂದು ಊಹಿಸಬಹುದಿತ್ತು. ಸಂಸಾರ ಕರೆದುಕೊಂಡು ಬಂದವ ಈ ಕುನ್ನಿ ಪಡಖಾನೆಯಲ್ಲಿ ರೂಮು ಮಾಡಿಕೊಂಡು ಇದ್ದಾನೆನ್ನುವುದು ನಂಬಲು ಸಾಧ್ಯವಿರಲಿಲ್ಲ. ಕುನ್ನಿ ಸುರೇಶನನ್ನು ತೋರಿಸಿ, ಇವರ ಏಲಕ್ಕಿಯನ್ನೇ ಬಿಕರಿ ಮಾಡಿರುವುದು ಎಂದು ಹೇಳಿದ ಕೂಡಲೇ ಟೋಪಿ ಮನುಷ್ಯ ಮರು ಮಾತಾಡದೆ ಎದ್ದು ತನ್ನ ಜೊತೆ ಬರುವಂತೆ ಸನ್ನೆ ಮಾಡಿ ಹೋಟೆಲಿನಿಂದ ಕೆಳಗೆ ಪೇಟೆ ಬೀದಿ ಕಡೆಗೆ ಹೊರಟ. ಹೆಂಗಸು ಸಹ ತಲೆಗೆ ಮುಸುಗೆಳೆದುಕೊಂಡು ಇವರನ್ನು ಹಿಂಬಾಲಿಸಿದಳು. 2 ಹೆಜ್ಜೆ ಇವರೊಡನೆ ಬಂದವನು ಮತ್ತೆ ಹಿಂದಿರುಗಿ ಹೋಟೆಲಿನೊಳಗೆ ತಲೆ ಹಾಕಿ ಕುನ್ನಿ ಜೊತೆ ಏನೋ ಮಾತಾಡಿದ. ಬಹುಶಃ ರೇಟು ಇತ್ಯಾದಿಗಳನ್ನು ಕೇಳಿಕೊಳ್ಳುತ್ತಿದ್ದಾನೆಂದು ಸುರೇಶ ಊಹಿಸಿದ. ಈತನ ಮಾತು ಸುರೇಶನಿಗೆ ಕೇಳದಿದ್ದರೂ ಕುನ್ನಿ ಹೌದು ಹಳದಿ ಅಮೋಪಾಸ್ ಮೂಟೆ ಎಂದು ಹೇಳಿದ್ದು ಕೇಳಿಸಿತು. ಸುರೇಶನಿಗೆ ಕುನ್ನಿ ತಮ್ಮ ಜೊತೆ ಬರದೇ ಹೋಟೆಲಿನಲ್ಲಿ ಉಳಿದಿದ್ದು, ಕುನ್ನಿಯ ಕೊಳಕಾದ 3ನೇ ದರ್ಜೆಯ ಬಾರ್ ಅಂಡ್ ರೆಸ್ಟೋರೆಂಟಿನಲ್ಲಿ ಈ ಹೆಂಗಸಿನೊಡನೆ ಅವನು ಕುಳಿತಿದ್ದು ಇವೆಲ್ಲ ಏನೋ ವಿಚಿತ್ರ ಎನಿಸಿತು. ಎಲ್ಲಕ್ಕಿಂತ ಹೌದು ಹಳದಿ ಹಮೋಪಾಸ್ ಮೂಟೆ ಎಂದು ಕುನ್ನಿ ಹೇಳಿರಬೇಕಾದರೆ ಈ ಟೋಪಿ ಮಾರ್ವಡಿ ಆ ಬಗ್ಗೆ ಏನೋ ಕೇಳಿರಬೇಕಲ್ಲವೇ? ಕೇಳಿದ್ದರೆ ಹರಾಜಿಗೆ ಬಂದಿಲ್ಲದ ಇವನಿಗೆ ಅದು ಗೊತ್ತಾಗಿದ್ದಾದರೂ ಹೇಗೆ? ಕೈಲಾಸ್ ಬಾರಿನಿಂದ ಟೋಪಿ ಮಾರ್ವಾಡಿ ಜೊತೆ ಪೇಟೆ ಕಡೆಗೆ ನಡೆದು ಬರುತ್ತಾ ಸುರೇಶ ಕುತೂಹಲದಿಂದ ಯೋಚಿಸಿದ. ಈ ಮಾರ್ವಾಡಿಗಳೆಲ್ಲ ಜೈನರಲ್ಲವೇ? ಜೈನರು ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಹೊರುತ್ತಾರಾ? ಸುರೇಶನ ಮನಸ್ಸಿನಲ್ಲಿ ಸುಳಿದ ಒಂದು ಸಣ್ಣ ಸಂಶಯದ ಎಳೆ ಸಹಜವಾದುದನ್ನೆಲ್ಲ ಅಸಹಜವೆನ್ನುವಂತೆ ಪರಿವರ್ತಿಸುವ ಹಾಗೆ ಕಂಡಿತು. ಸುರೇಶ ಮತ್ತೆ ತನ್ನ ಯೋಚನಾ ಲಹರಿಗೆ ವಿರುದ್ಧವಾಗಿ ಯೋಚನೆ ಮಾಡಲಾರಂಭಿಸಿದ. ಕುನ್ನಿಗೆ ಹಳದಿ ಅಮೋಪಾಸ್ ಮೂಟೆಯನ್ನು ಗುರುತಿಸಲು ಸುಲಭವೆಂದು ಯಾಕೆ ಪ್ರಸ್ತಾಪಿಸಿರಬಾರದು? ಜೈನರು ಹಿಂದೂಗಳ ದೇವರಿಗೆ ಯಾಕೆ ಹರಕೆ ಹೊತ್ತಿರಬಾರದು? ಸಾಬರ ದೇವರಿಗೆಲ್ಲ ಹರಕೆ ಹೊತ್ತು ಎಷ್ಟೋ ಹಿಂದೂಗಳು ದರ್ಗಾಗಳಿಗೆ, ಉರುಸ್ಗಳಿಗೆ ಹೋಗುವುದಿಲ್ಲವೇ ಎಂದೆಲ್ಲ ಯೋಚಿಸಿದ. ಟೋಪಿ ಮಾರ್ವಾಡಿ ಸುರೇಶನನ್ನು ನೆಟ್ಟಗೆ ಜೀವನ್ ಲಾಲನ ಜ್ಯುವೆಲರಿ ಮಾರ್ಟಿಗೆ ಕರೆದುಕೊಂಡು ಹೋದ. ಜೀವನ್ ಲಾಲನ ಜೊತೆ ಒಳಗೆ ಹೋಗಿ ಏನೇನೋ ಮಾತಾಡಿ ಹೊರಬಂದ ಮೇಲೆ ಟೋಪಿ ಮಾರ್ವಾಡಿ ಸುರೇಶನ ಕಡೆಗೆ ತಿರುಗಿ, ಇವ್ರದ್ದು ಚೆಕ್ ಆಗ್ಬೋದಾ ಎಂದು ಕೇಳಿದ. ಇಡೀ ದೇವಪುರಕ್ಕೆ ಶ್ರೀಮಂತ ಕುಳವೆಂದು ಹೆಸರುವಾಸಿಯಾಗಿರುವ ಜೀವನ್ ಲಾಲನ ಚೆಕ್ ತೆಗೆದುಕೊಳ್ಳಲು ಯಾವ ತೊಂದರೆಯೂ ಕಾಣಲಿಲ್ಲ ಸುರೇಶನಿಗೆ. ಏನು ಕೊಡಬೇಕು? ಜೀವನ್ ಲಾಲ್ ಕೇಳಿದ. ಹರಾಜಿನಲ್ಲಿ ಕೆಜಿಗೆ 1000 ಕೂಗಿದ್ದಾರೆ ಕುನ್ನಿ. ಮತ್ತೆ ಚೆಕ್ ಕೊಡಬೇಕಾದರೆ ಪಾರ್ಟಿ ಹತ್ತಿರ ಹೆಚ್ಚು ಕಮ್ಮಿ ಮಾಡೋಣ ಎಂದು ಹೇಳಿದರು ಎಂದು ಸುರೇಶ್ ಹೇಳಿದ. ಚೌಕಾಶಿಯಲ್ಲಿ ಸ್ವಲ್ಪ ಟೈಟ್ ಆಗಿರಿ ಎಂದು ಕುನ್ನಿ ಸುರೇಶನಿಗೆ ಸೂಚನೆ ಕೊಟ್ಟಿದ್ದರೂ
ಕೆಜಿಗೆ 1,000 ರೂಪಾಯಿ ಸಿಕ್ಕಿರಬೇಕಾದರೆ ಮತ್ತೆ ಹೆಚ್ಚಿಗೆ ಹಣವನ್ನು ಯಾವುದರ ಆಧಾರದ ಮೇಲೆ ಕೇಳುವುದೆಂದು ಸುರೇಶನಿಗೆ ಸುತಾರಾಮ್ ಉಳಿಯಲಿಲ್ಲ. ಗೌರಿಯನ್ನಾದರೂ ಮಂಡಿ ಹತ್ತಿರ ನಿಲ್ಲಿಸದೆ ಕರೆದುಕೊಂಡು ಬಂದಿದ್ದರೆ ಈ ಮಾರ್ವಾಡಿಗಳಿಬ್ಬರಿಗೂ ಸಾಕು ಬೇಕಾಗುವಷ್ಟು ಚೌಕಾಸಿ ಮಾಡಿಸಬಹುದಿತ್ತು ಎಂದು ಮನದಲ್ಲಿ ಅಂದುಕೊಂಡು ಚೌಕಾಸಿ ಮಾಡಲು ಏನಾದರೂ ಕಾರಣಗಳು ಒಳೆಯುತ್ತವೆಯೇ ಯೋಚಿಸುತ್ತಾ ನಿಂತ. ಮಾರ್ವಾಡಿಗಳಿಬ್ಬರೇ ಅವರ ಭಾಷೆಯಲ್ಲಿ ಏನನ್ನೋ ಗುಣಗಾಡಿಕೊಂಡರು. ಸುರೇಶನನ್ನು ಕೇಳದೆ ಏಕಪಕ್ಷೀಯವಾಗಿ ತೀರ್ಮಾನ ಮಾಡಿ ಚೆಕ್ ಬರೆದು ಸುರೇಶನ ಕೈಗೆ ಕೊಟ್ಟರು. ಸುರೇಶ ಚೆಕ್ ಕಡೆಗೆ ದೃಷ್ಟಿ ಹರಿಸಿದಾಗ 60,000ಕ್ಕೆ ಬರದ ಹಾಗೆ ಕಾಣಿಸಿತು. ಒಂದು ಕೆಲಸ ಮಾಡಿ, ಈಗಾಗಲೇ ಬ್ಯಾಂಕ್ ಟೈಮ್ ಆಗುತ್ತಾ ಬಂದಿದೆ. ಇದನ್ನು ಕಮಿಷನ್ ಏಜೆಂಟರ ಹತ್ತಿರ ಕ್ಯಾಶ್ ಮಾಡಿಸಿಕೊಳ್ಳಿ. ಬ್ಯಾಂಕಿಗೆ ಕೊಟ್ಟರೆ ನಮಗೆ ಲೆಕ್ಕಕ್ಕೆ ತೊಂದರೆ ಎಂದು ಜೀವನ್ ಲಾಲ್ ಹೇಳಿದ. ಚೌಕಾಸಿ ಮಾಡಲು ಏನಾದರೂ ಒಂದು ಕಾರಣ ಯೋಚಿಸುತ್ತಿದ್ದ ಸುರೇಶನಿಗೆ ಪಕ್ಕನೆ ಇದೊಂದು ಕಾರಣ ಒಳೆಯಿತು. ಏಜೆಂಟರ ಕಮಿಷನ್ನೇ ಸುಮಾರಾಗ್ತದೆ, ಅದನ್ನೂ ಸೇರಿಸಿ ಬಿಡಿ ಎಂದೆನ್ನುತ್ತಾ ಚೆಕ್ ಜೀವನ್ ಲಾಲನ ಕೈಗೆ ಹಿಂದಿರುಗಿಸಿದ. ಮತ್ತೆ ಮಾರ್ವಾಡಿಗಳಿಬ್ಬರು ಚೆಕ್ ನೋಡುತ್ತಾ ಮಾತಾಡಿಕೊಂಡು ಅನಂತರ ಚೆಕ್ಕನ್ನು ಹಾಗೇ ಸುರೇಶನ ಕೈಗೆ ಕೊಡುತ್ತಾ, ಜೀವನ್ ಲಾಲ್ ತಗೊಳ್ಳಿ, ಹೆಚ್ಚಿಗೆ ಆಸೆ ಮಾಡಬಾರ್ದು. ಅದನ್ನೆಲ್ಲ ಸೇರಿಸಿ ಚೆಕ್ ಬರೆಸಿದಾರಂತೆ. ಮತ್ತೊಂದು ಸಾರಿ ತಂದಾಗ ಅಡ್ಜಸ್ಟ್ ಮಾಡ್ತಾರೆ ಅವರು. ನೀವು ಏನಿದ್ರು ಚೆಕ್ ಬರೆಯೋದಕ್ಕೆ ಮೊದಲೇ ನಿಮ್ಮ ರೇಟ್ ಹೇಳಬೇಕಿತ್ತು. ಅವರು ಒಂದು ಸಾರಿ ಚೆಕ್ ಬರೆಸಿದ ಮೇಲೆ ಮತ್ತೆ ಎರಡನೇ ಸಾರಿ ಬರೆಸೋದಿಲ್ಲ ಎಂದು ಮನವಿ ಮಾಡಿಕೊಳ್ಳುವ ಧ್ವನಿಯಲ್ಲಿ ಹೇಳಿದ. ಸುರೇಶ ದುಡ್ಡು ನೋಡಿಲ್ಲದವನೇನಲ್ಲ. ಅಲ್ಲದೆ ಮಾರ್ವಾಡಿ 60,000ದ ಬದಲು 6 ಲಕ್ಷ ಕೊಟ್ಟಿದ್ದರೂ ಅದನ್ನು ಮಟ್ಟ ಹಾಕಲು ಸೂಕ್ತ ಮಾರ್ಗಗಳು ಸುರೇಶನ ಗೌರಿಯ ತಲೆಯೊಳಗೆ ಬೇಕಾದಷ್ಟಿದ್ದವು. ಕಮಿಷನ್ ಸೇರಿಸಿಕೊಡಿ ಎಂದು ಚೌಕಾಸಿ ಮಾಡುವುದು ಕಾಲಹರಣ ಎಂದು ದೃಢವಾಗಿ ಸುರೇಶನಿಗೆ ಅನ್ನಿಸಿತು. ಸುರೇಶ ಆ ಚೆಕ್ಕನ್ನು ಏಜೆಂಟರ ಹತ್ತಿರವೇ ಕ್ಯಾಶ್ ಮಾಡಿಸುತ್ತಿದ್ದಾನೋ ಏನೋ. ಏಕೆಂದರೆ ದೇವಪುರದ ಬ್ಯಾಂಕಿನಲ್ಲಿ ಸುರೇಶನ ಡೆವಲಪ್ಮೆಂಟ್ ಲೋನು, ಕ್ರಾಪ್ ಲೋನು ಇವೆಲ್ಲ ಇದ್ದುದರಿಂದ ಅಲ್ಲಿ ಕ್ಯಾಶ್ ಮಾಡಿಸಲು ಹೋದರೆ ಅವರ ಹತ್ತಿರ ಇನ್ನೂ ಈ ಬಗ್ಗೆ ಚರ್ಚೆ ಚೌಕಾಸಿ ನಡೆಸಬೇಕಾಗುತ್ತದೆ. ಏಜೆಂಟರ ಹತ್ತಿರ ಚೆಕ್ ಕ್ಯಾಶ್ ಮಾಡಿಸುವುದು ಮಾರ್ವಾಡಿಗೆ ತೋರಿಸುವ ರಿಯಾಯಿತಿಗಿಂತ ಹೆಚ್ಚಾಗಿ ಅವನಿಗೆ ಹಿತವಾಗಿ ಕಂಡಿತು. ಚೆಕ್ಕಿನ ತಾರೀಕು ಸರಿಯಾಗಿದೆಯೇ ಒಮ್ಮೆ ನೋಡಿ ಜೇಬಿಗೆ ಹಾಕಿಕೊಳ್ಳುತ್ತಾ ಅಲ್ಲಿಂದ ಹೊರಬಿದ್ದ. ಮಾರ್ವಾಡಿ ಮೋಡಿ ಅಕ್ಷರದಲ್ಲಿ ಬರೆದಿದ್ದ ಮೊಬಲಗನ್ನು ಸರಿಯಾಗಿ ಓದಿ ನೋಡಲಿಲ್ಲ. ಸಂಖ್ಯೆಗಳಲ್ಲಿ ರೂಪಾಯಿ ನಮೂದಿಸುವಲ್ಲಿ 60,000ದ ಹಿಂದೆ ಚೆಕ್ಕಿನ ಬಾಕ್ಸ್ ಪ್ರಿಂಟಾಗಿರುವ ಗೀರಿನ ಪಕ್ಕ ಒಂದು ಬರೆದಿರುವುದನ್ನೂ ಗಮನಿಸಲಿಲ್ಲ. ಮಾರ್ವಾಡಿ 52.5 ಕೆಜಿಗೆ ಒಟ್ಟು 60,000 ಕೊಟ್ಟರೆ ಅಲ್ಲಿಗೆ ಕೆಜಿಗೆ ಎಷ್ಟಾಯಿತು ಎಂದು ಲೆಕ್ಕ ಹಾಕುತ್ತಾ ಜೀವನ್ ಲಾಲ್ನ ಜ್ಯುವೆಲರಿ ಮಾರ್ಟಿನ ಮೆಟ್ಟಿಲಿಳಿದ. ಅವನು ಚೆಕ್ಕನ್ನು ಸರಿಯಾಗಿ ನೋಡಿದ್ದರೆ ಯೋಚಿಸಬೇಕಾಗಿದ್ದು ನಿಜವಾಗಿಯೂ 1,60,000ಕ್ಕೆ ಅಥವಾ ತನಗೆ ಅರಿವಿಲ್ಲದಂತೆ ತಾನು ಕಾಲಿಟ್ಟಿದ್ದ ಜಟಿಲ ರಹಸ್ಯವೊಂದರ ಬಗ್ಗೆ ಎನ್ನುವುದು ಅರಿವಾಗುತ್ತಿತ್ತು. ಮನ್ಮಥ ಬೀಡಾ ಸ್ಟಾಲ್. ಶೇಷಪ್ಪನೇ ದೇವಪುರದಲ್ಲಿ ಚೆಕ್ಕುಗಳಿಗೆಲ್ಲ ಕಮಿಷನ್ ಏಜೆಂಟ್. ಮಂಗಳೂರು ಕಡೆಯ ಸೆಟ್ಟರ ಜಾತಿಗೆ ಸೇರಿದ ಶೇಷಪ್ಪ ಕಾಮತ್ ಹೋಟೆಲಿನ ಎದುರು ಬೀಡಿ ಸಿಗರೇಟುಗಳ ಪುಟ್ಟ ಅಂಗಡಿ ಇಟ್ಟುಕೊಂಡು ಎಷ್ಟೋ ದಿನಗಳಿಂದ ಅಲ್ಲಿ ವ್ಯಾಪಾರ ನಡೆಸುತ್ತಿದ್ದ. ಏಲಕ್ಕಿ ಮಂಡಿಯಲ್ಲಿ ವ್ಯಾಪಾರಿಗಳು ಮತ್ತು ಮಂಡಿ ಸಾಹುಕಾರರು, ದಲ್ಲಾಳಿಗಳು ಬೆಳೆಗಾರರಿಗೆ ಕೊಡುತ್ತಿದ್ದ ಯಾವ ಚೆಕ್ಕೇ ಆಗಲಿ ಯಾವ ಬೆಳೆಗಾರ ಅದನ್ನು ಎಷ್ಟು ಹೊತ್ತಿಗೆ ಬೇಕಾದರೂ ಒಯ್ದು ಅವನ ಅಂಗಡಿ ಕದ ತಟ್ಟಲಿ ಶೇಷಪ್ಪ ಚೆಕ್ ತೆಗೆದುಕೊಂಡು ದುಡ್ಡು ಕೊಡುತ್ತಿದ್ದ. ಅವನು ಚೆಕ್ಕಿಗೆ ರೂಪಾಯಿಗೆ ಇಂತಿಷ್ಟೆಂದು ಕಮಿಷನ್ ಮುರಿದುಕೊಳ್ಳುತ್ತಿದ್ದರಿಂದ ಅವನನ್ನು ಕಮಿಷನ್ ಏಜೆಂಟರ್ ಎಂದು ಕರೆಯುತ್ತಿದ್ದರು. ಶೇಷಪ್ಪನ ಮೇಲೆ ಅನೇಕ ತರಹದ ದೂರು ಆರೋಪಗಳಿದ್ದರೂ ಏಲಕ್ಕಿ ಬೆಳೆಗಾರರಿಗೆ, ಅದರಲ್ಲೂ ಸಣ್ಣ ಪುಟ್ಟ ಬೆಳೆಗಾರರಿಗೆ ಚೆಕ್ಕಿಗೆ ದುಡ್ಡು ಕೊಡುತ್ತಿದ್ದರಿಂದ ಬಹಳ ಪ್ರಿಯ ವ್ಯಕ್ತಿಯಾಗಿದ್ದ. ಅವನು ತನ್ನ ಕೆಲಸಕ್ಕೆ ಪ್ರತಿಫಲವಾಗಿ ಸಾಕಷ್ಟು ಕಮಿಷನ್ ಮುರಿದುಕೊಂಡರೂ ಬ್ಯಾಂಕುಗಳ ಅಧಿಕಾರಶಾಹಿ ರೇಜಿಗೆಗಳ ದಿಸೆಯಿಂದ ಎದರಿದರೂ
ನೆಟ್ಟಿಗೆ ಶೇಷಪ್ಪನ ಮನ್ಮಥ ಬೀಡ ಸ್ಟಾಲಿಗೆ ಹೋಗಿ ಕಮಿಷನ್ ಕೊಟ್ಟು ಹಣ ತೆಗೆದುಕೊಂಡು ಹೋಗುತ್ತಿದ್ದರು. ಬ್ಯಾಂಕಿಗೆ ಹೋದ ಸಣ್ಣ ಪುಟ್ಟವರಿಗೂ ಅಧಿಕಾರಿಗಳಿಗೂ ಅಕೌಂಟ್ ಓಪನ್ ಮಾಡೆಂದು ಪೀಡಿಸುವುದು, ಚೆಕ್ ಕಲೆಕ್ಷನ್ಗೆ ಹೋಗಿದೆ ಎಂದು ಸತಾಯಿಸುವುದು, ಹಳೆಯ ಹಂದಿ ಸಾಲ, ಎಮ್ಮೆ ಸಾಲ, ಕೋಳಿ ಸಾಲಗಳಿಗೆ ದುಡ್ಡು ಮುರಿದುಕೊಳ್ಳುವುದು ಮಾಡುತ್ತಿದ್ದರು. ಏಜೆಂಟ್ ಶೇಷಪ್ಪನ ಹತ್ತಿರವಾದರೂ ಇದ್ಯಾವ ತೊಂದರೆಯೂ ಇರಲಿಲ್ಲ. ಶೇಷಪ್ಪನ ಅದೃಷ್ಟ ಕುಲಾಯಿಸಿದ್ದು ಇದರಿಂದಲ್ಲ. ಮಂಡಿ ಮರ್ಚೆಂಟುಗಳೆಲ್ಲ ಲೆಕ್ಕ ಕೊಡದ ಕಾಳಧನ ಕೂಡಿಡಲಾರಂಭಿಸಿದ ಮೇಲೆ ವರಮಾನ ತೆರಿಗೆ ಅಧಿಕಾರಿಗಳು, ಮಾರಾಟ ತೆರಿಗೆ ಅಧಿಕಾರಿಗಳು ಅವರ ಮಂಡಿಗಳ ಮೇಲೆಲ್ಲ ದಾಳಿ ಮಾಡಿ ಕೊನೆಗೆ ಕಾಳಧನವನ್ನು ತಡೆಯುವ ಕ್ರಮವಾಗಿ ಮಂಡಿ ವಹಿವಾಟು ಏನಿದ್ದರೂ ಚೆಕ್ಕುಗಳಲ್ಲೇ ನಡೆಸಬೇಕೆಂದು ತಾಕೀತು ಮಾಡಿ ಕಾನೂನು ತಂದರು. ಇದಾದ ಮೇಲೆ ಶೇಷಪ್ಪನಿಗೆ ದೆಸೆ ಕುಲಾಯಿಸಿತು. ವ್ಯಾಪಾರಿಗಳು ಚೆಕ್ಕಿನಲ್ಲೇನೋ ವ್ಯವಹಾರ ಮಾಡುತ್ತಿದ್ದರು. ಆದರೆ ಆ ಚೆಕ್ಕು ಮಾತ್ರ ಬ್ಯಾಂಕಿಗೆ ಹೋಗಿ ದಾಖಲಾಗದ ಹಾಗೆ ನೋಡಿಕೊಳ್ಳುತ್ತಿದ್ದರು. ಎಲ್ಲರೂ ಬೇಕೆಂದೇ ಬ್ಯಾಂಕ್ ಅವಧಿ ಮುಗಿದ ಮೇಲೆ ಹರಾಜಿಗೆ ಏಲಕ್ಕಿ ತಂದ ಬೆಳೆಗಾರರಿಗೆ ಚೆಕ್ ಕೊಡುತ್ತಿದ್ದರು. ದೂರದ ಊರುಗಳಿಗೆ ಹೋಗಬೇಕಾದ ರೈತರು ಕೇವಲ ಚೆಕ್ ಕ್ಯಾಶ್ ಮಾಡಲಿಕ್ಕಾಗಿ ದೇವಪುರದಲ್ಲಿ ಉಳಿದು ಮಾರನೇ ದಿನ ದುಡ್ಡು ತಗೊಂಡು ಹೋಗಬೇಕೆಂದಾದರೆ ಅದು ಶೇಷಪ್ಪನ ಕಮಿಷನ್ನಿಗಿಂತ ದುಬಾರಿಯಾಗುತ್ತಿತ್ತು. ಆದ್ದರಿಂದಲೇ ಏಲಕ್ಕಿ ಬೆಳೆಗಾರರು ನಿರ್ಯೋಚನೆಯಿಂದ ಕಮಿಷನ್ ಕೊಟ್ಟು ದುಡ್ಡು ತೆಗೆದುಕೊಂಡು ಕಮಿಷನ್ ಕೊಡಲು ಕೊಂಚವೂ ಗುಣಗದೆ ನಗುತ್ತಾ ಮನೆಗೆ ಬಸ್ ಹತ್ತುತ್ತಿದ್ದರು. ದುಡ್ಡು ಕೊಟ್ಟ ಶೇಷಪ್ಪ ಅನಂತರ ಅವರವರ ಚೆಕ್ಕನ್ನು ಆಯಾ ಮಂಡಿಗಳಿಗೆ ಹಿಂದಿರುಗಿಸಿ ದುಡ್ಡು ತೆಗೆದುಕೊಳ್ಳುತ್ತಿದ್ದ. ಈ ಸೇವೆಗಾಗಿ ಮಂಡಿ ಸಾಹುಕಾರರ ಬಳಿಯೂ ಅವನು ಕಮಿಷನ್ ತೆಗೆದುಕೊಳ್ಳುತ್ತಿದ್ದಾನೆಂದು ತೋರುತ್ತದೆ. ಈ ವಹಿವಾಟಿನಲ್ಲಿ ಮಂಡಿ ಸಾಹುಕಾರರ ಕಳ್ಳ ಲೆಕ್ಕ, ಸುಳ್ಳು ಲೆಕ್ಕಗಳ ಪರಿಚಯ ಅವನಿಗಿದ್ದುದರಿಂದ ವ್ಯಾಪಾರಿಗಳು ಅವನನ್ನು ಚೆನ್ನಾಗಿಟ್ಟುಕೊಂಡಿದ್ದರಲ್ಲಿ ಅಸಹಜವಾದದೇನೂ ಇರಲಿಲ್ಲ. ಚೆಕ್ಕಿನಲ್ಲಿ ವ್ಯಾಪಾರವೆಲ್ಲ ನಡೆಯುತ್ತಿದ್ದರೂ ಚೆಕ್ಕುಗಳು ಮಾತ್ರ ಸಾಹುಕಾರರು ಮತ್ತು ಶೇಷಪ್ಪನ ನಡುವೆಯೇ ಸುತ್ತಿ ಪ್ರದಕ್ಷಿಣೆ ಬಂದು ಕಸದ ಬುಟ್ಟಿ ಸೇರುತ್ತಿದ್ದವು. ಏಜೆಂಟರ ಹತ್ತಿರ ಕ್ಯಾಶ್ ಮಾಡಿಸಿಕೊಳ್ಳಿ ಎಂದು ಜೀವನ್ ಲಾಲ್ ಸುರೇಶನಿಗೆ ಮನವಿ ಮಾಡಿಕೊಂಡಿದ್ದು ಇದೇ ಕಾರಣಕ್ಕೆ.